ಜಟಕ ಬಂಡಿ ಮೈಸೂರು ಅನಂತಸ್ವಾಮಿ ಸ್ವರ ಸೂಚಿಸಿ ಹಾಡಿರುವ ಡಿ.ವಿ.ಜಿ. ಅವರ ಒಂದು ಭಾವಗೀತೆ. ಬದುಕು ಜಟಕ ಬಂಡಿ, ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಬ. ಕುದುರೆ ನೀನ್ ಅವನು ಪೇಲ್ದಂತೆ ಪಯಣಿಗರು, ಕುದುರೆ ನೀನ್ ಅವನು ಪೇಲ್ದಂತೆ ಪಯಣಿಗರು. ಮದುವೆಗೋ ಮಸಣೆಗೋ ಹೋಗೆಂದ ಕಡೆಗೋಡು, ಪುದಿಕುಸಿಯ ನೆಲವಿಹುದು ಮಂಕುತಿಮ್ಮ, ಪುದಿಕುಸಿಯ ನೆಲವಿಹುದು ಮಂಕುತಿಮ್ಮ, ಪುದಿಕುಸಿಯ ನೆಲವಿಹುದು ಮಂಕುತಿಮ್ಮ. ಬದುಕು ಜಟಕ ಬಂಡಿ ನೈತಿಕ ಪಾಠ. ಈ ಭಾವಗೀತೆ ಮನುಷ್ಯನ ಬದುಕಿನ ಬಗ್ಗೆ ಅತ್ಯಂತ ಆಳವಾದ ತತ್ವಭರಿತ ಸಂದೇಶಗಳನ್ನು ನೀಡುತ್ತದೆ. ಜೀವನ ಅನಿಶ್ಚಿತ, ಯಾವ ಕ್ಷಣ ಏನಾಗುತ್ತದೆ ಗೊತ್ತಿಲ್ಲ. ಜಟಕ ಬಂಡಿಯಂತೆ ಬದುಕು ಯಾವ ದಿಕ್ಕಿಗೆ ತಿರುಗುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಅಹಂಕಾರ, ಅತಿಯಾದ ಯೋಚನೆ, ಅತಿಯಾದ ನಿರೀಕ್ಷೆ ಇವು ವ್ಯರ್ಥ. ವಿಧಿಯ ಮುಂದೆ ಮನುಷ್ಯನು ಕೇವಲ ಪ್ರಯಾಣಿಕ. ವಿಧಿ ಬಂಡಿಯ ಸಾಹೇಬ, ನಾವು ಕುದುರೆ. ಬಂಡಿ ಎಲ್ಲಿ ತಿರುಗುತ್ತದೋ ಅಲ್ಲಿ ಹೋಗಬೇಕಾಗುತ್ತದೆ. ಇದು ವಿನಯ, ಸ್ವೀಕಾರ, ಸಹನೆ ಕಲಿಸುತ್ತದೆ. ಜಗತ್ತಿನಲ್ಲಿ ಯಾರಿಗೂ ಸಂಪೂರ್ಣ ಲೆಕ್ಕವಿಲ್ಲ. ಯಾರು ಜಗತ್ತಿನ ಸಂಪೂರ್ಣ ಅರ್ಥವನ್ನು ಕಂಡಿಲ್ಲ. ಯಾರಿಗೂ ಎಲ್ಲವೂ ಗೊತ್ತಿಲ್ಲ. ಆದ್ದರಿಂದ ಅಸೂಯೆ, ಹೋಲಿಕೆ, ಲೋಭ ಇವು ಅನಗತ್ಯ. ಪ್ರಕೃತಿ ತನ್ನ ಕೆಲಸವನ್ನು ಶಬ್ದವಿಲ್ಲದೆ ಮಾಡುತ್ತದೆ. ಮೊಳಕೆ ಬರುವಾಗ ತಮಟೆ ಹೊಡೆಯುವುದಿಲ್ಲ. ಸೂರ್ಯ ಚಂದ್ರ ಬೆಳಕು ಕೊಡುವಾಗ ಸದ್ದು ಮಾಡುವುದಿಲ್ಲ. ಇದು ನಮಗೆ ಹೇಳುವುದು ನಿಜವಾದ ಮಹಾತ್ಮ ಮೌನದಲ್ಲಿದೆ. ಕೆಲಸವೇ ಮಾತು. ಮನುಷ್ಯನು ಎಲ್ಲರಿಗೂ ಉಪಯುಕ್ತನಾಗಬೇಕು. ಹುಲ್ಲಾಗು, ಮಲ್ಲಿಗೆಯಾಗು, ಬೆಲ್ಲ ಸಕ್ಕರೆಯಾಗು, ಅಂದರೆ ಎಲ್ಲರಿಗೂ ಉಪಕಾರಿಯಾಗು, ಮೃದು ಸ್ವಭಾವಿಯಾಗು, ಸಿಹಿ ಮಾತನಾವನಾಗಿರು. ಕಷ್ಟ ಬಂದಾಗ ಕಲ್ಲಿನಂತೆ ದೃಢವಾಗಿರು. ವಿಧಿ ಮಳೆಯಂತೆ ಕಷ್ಟ ಸುರಿಸಿದಾಗ ಮನಸ್ಸು ಕಲ್ಲಿನಂತೆ ಗಟ್ಟಿಯಾಗಿರಬೇಕು. ನಗು ಬದುಕಿನ ಅತ್ಯುತ್ತಮ ಔಷಧಿ. ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ. ನಗುತ್ತಾ ನಗಿಸುತ್ತಾ ಬದುಕುವುದು ಮಾನವನಿಗೆ ದೊರೆತ ದೊಡ್ಡ ವರ. ಒಂದು ಸಾಲಿನಲ್ಲಿ ಬದುಕು ಅನಿಶ್ಚಿತ, ವಿನಯ, ಸಹನೆ, ಉಪಕಾರ, ಮೃದು ಸ್ವಭಾವ ಮತ್ತು ನಗು ಇವೇ ಮನುಷ್ಯನ ನಿಜವಾದ ಬಲ.